ನೀವು ಬಟ್ಟೆಯ ಮೇಲೆ ಗುರುತು ಹಾಕಲು ಸಾಮಾನ್ಯ ಚಾಕ್ ಅಥವಾ ಪೆನ್ಸಿಲ್ ಬಳಸುತ್ತೀರಾ? ಅದರಿಂದ ಬಟ್ಟೆ ಹಾಳಾಗುವ ಸಾಧ್ಯತೆ ಇದೆ ಎಂದು ನಿಮಗೆ ಗೊತ್ತೇ? ಹಾಗಾದರೆ ಟೈಲರ್ಗಳು ಯಾವ ಚಾಕ್ ಬಳಸುತ್ತಾರೆ? ಟೈಲರ್ ಚಾಕ್ ಎಂದರೇನು? ಅದನ್ನು ಹೇಗೆ ಬಳಸಬೇಕು? ಯಾವ ಯಾವ ವಿಧಗಳಿವೆ? ಯಾವ ಬಟ್ಟೆಗೆ ಯಾವ ಚಾಕ್ ಸೂಕ್ತ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರ ಸಿಗಲಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ರಮ್ಯಾ ಮನೆ ವಸ್ತ್ರಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ರಮ್ಯಾ ರಾವ್. ನಮ್ಮ ಉಚಿತ ಕನ್ನಡ ಹೊಲಿಗೆ ತರಬೇತಿಯಲ್ಲಿ ಇಂದು ನಾವು ಪ್ರತಿಯೊಬ್ಬ ಟೈಲರ್ಗೂ ಅತ್ಯಂತ ಅಗತ್ಯವಾದ ಒಂದು ಸಾಧನದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದೇ ಟೈಲರ್ಸ್ ಚಾಕ್. ಇದು ಚಿಕ್ಕದಾಗಿ ಕಾಣಬಹುದು, ಆದರೆ ಸರಿಯಾದ ಅಳತೆ, ನಿಖರವಾದ ಕಟ್ಟಿಂಗ್ ಮತ್ತು ವೃತ್ತಿಪರ ಗುಣಮಟ್ಟದ ಅಂತಿಮ ನೋಟ ಕೊಡಲು ಇದರ ಪಾತ್ರ ತುಂಬಾ ದೊಡ್ಡದು. ಟೈಲರ್ಸ್ ಚಾಕ್ ಎಂದರೇನು? ಟೈಲರ್ಸ್ ಚಾಕ್ ಎಂದರೆ ಬಟ್ಟೆಯ ಮೇಲೆ ತಾತ್ಕಾಲಿಕವಾಗಿ ಗುರುತು ಹಾಕಲು ಬಳಸುವ ವಿಶೇಷ ಚಾಕ್. ಇದರಿಂದ ಹಾಕಿದ ಗುರುತುಗಳು ಸಾಮಾನ್ಯವಾಗಿ ಬ್ರಷ್ ಮಾಡಿದರೆ ಅಥವಾ ತೊಳೆದರೆ ಮಾಯವಾಗುತ್ತವೆ. ಇದನ್ನು ಬಳಸಿ ನಾವು ಕತ್ತರಿಸುವ ರೇಖೆ, ಹೊಲಿಗೆ ರೇಖೆ, ಡಾಟ್ ಗುರುತುಗಳು, ಪ್ಲೀಟ್ ಗುರುತುಗಳು, ಜೇಬಿನ ಸ್ಥಾನ, ಬಟನ್ ಸ್ಥಾನ, ಹೆಮ್ ಲೈನ್, ಅಳತೆ ಬದಲಾವಣೆಯ ಗುರುತುಗಳು ಇವುಗಳನ್ನು ಸುಲಭವಾಗಿ ಗುರುತಿಸಬಹುದು. ಹೀಗಾಗಿ ಬಟ್ಟೆಯನ್ನು ಕತ್ತರಿಸುವಾಗ ಅಥವಾ ಹೊಲಿಯುವಾಗ ಯಾವುದೇ ಗೊಂದಲ ಉಂಟಾಗುವುದಿಲ್ಲ. ಏಕೆ ಸಾಮಾನ್ಯ ಚಾಕ್ ಬಳಸಬಾರದು? ಬಹಳ ಜನರು ಶಾಲೆಯ ಚಾಕ್ ಅಥವಾ ಪೆನ್ಸಿಲ್ ಬಳಸುತ್ತಾರೆ, ಆದರೆ ಇದು ಸರಿಯಲ್ಲ. ಕಾರಣ, ಕೆಲವು ಗುರುತುಗಳು ಶಾಶ್ವತವಾಗಿ ಉಳಿಯಬಹುದು, ಬಟ್ಟೆಗೆ ಕಲೆ ಬೀಳಬಹುದು, ದುಬಾರಿ ಬಟ್ಟೆಗಳು ಹಾಳಾಗಬಹುದು. ಆದ್ದರಿಂದ ಯಾವಾಗಲೂ ಟೈಲರ್ಸ್ ಚಾಕ್ ಅಥವಾ ಫ್ಯಾಬ್ರಿಕ್ ಮಾರ್ಕಿಂಗ್ ಟೂಲ್ಸ್ ಮಾತ್ರ ಬಳಸಬೇಕು. ಟೈಲರ್ ಚಾಕ್ನಲ್ಲಿ ಹಲವು ವಿಧಗಳಿವೆ. ಅವುಗಳು ಹೀಗಿವೆ. ತ್ರಿಕೋನ ಟೈಲರ್ ಚಾಕ್. ಬಟ್ಟೆಯ ಮೇಲೆ ನೇರ ಹಾಗೂ ಸ್ಪಷ್ಟವಾದ ಗುರುತುಗಳನ್ನು ಹಾಕಲು ಬಳಸುವ ಅತ್ಯಂತ ಸಾಮಾನ್ಯ ಟೈಲರ್ ಚಾಕ್. ಕಟಿಂಗ್ ಮತ್ತು ಹೊಲಿಗೆಗೆ ಹೆಚ್ಚು ಉಪಯುಕ್ತ. ಚಾಕ್ ಪೆನ್ಸಿಲ್. ಪೆನ್ಸಿಲ್ನಂತೆ ಕಾಣುವ ಈ ಚಾಕ್ ಸಣ್ಣ ವಿನ್ಯಾಸಗಳು, ವಕ್ರರೇಖೆಗಳು ಮತ್ತು ನಿಖರವಾದ ಗುರುತುಗಳನ್ನು ಹಾಕಲು ಸೂಕ್ತ. ಮೇಣದ ಟೈಲರ್ ಚಾಕ್. ಗಾಢ ಬಟ್ಟೆಗಳ ಮೇಲೆ ಸ್ಪಷ್ಟವಾಗಿ ಕಾಣುವ ಗುರುತುಗಳನ್ನು ಹಾಕಲು ಬಳಸಲಾಗುತ್ತದೆ. ಬಳಸುವ ಮೊದಲು ಬಟ್ಟೆಯ ಒಂದು ಮೂಲೆಯಲ್ಲಿ ಪರೀಕ್ಷಿಸುವುದು ಉತ್ತಮ. ನೀರಿನಿಂದ ಅಳಿಸಬಹುದಾದ ಮಾರ್ಕಿಂಗ್ ಪೆನ್. ಈ ಪೆನ್ನಿಂದ ಹಾಕಿದ ಗುರುತುಗಳು ನೀರಿನಿಂದ ಸುಲಭವಾಗಿ ಅಳಿಸಬಹುದು. ಎಂಬ್ರಾಯ್ಡರಿ ಮತ್ತು ಡಿಸೈನರ್ ಹೊಲಿಗೆಯಲ್ಲಿ ಹೆಚ್ಚು ಬಳಸಲಾಗುತ್ತದೆ. ಶಾಖದಿಂದ ಅಳಿಸಬಹುದಾದ ಮಾರ್ಕಿಂಗ್ ಪೆನ್. ಈ ಪೆನ್ನ ಗುರುತು ಇಸ್ತ್ರಿಯ ಶಾಖ ತಾಗಿದಾಗ ಮಾಯವಾಗುತ್ತದೆ. ನಿಖರವಾದ ತಾತ್ಕಾಲಿಕ ಗುರುತುಗಳಿಗೆ ಇದು ತುಂಬಾ ಉಪಯುಕ್ತ. ಯಾವ ಬಟ್ಟೆಗೆ ಯಾವ ಬಣ್ಣದ ಚಾಕ್? ಸರಿಯಾದ ಬಣ್ಣದ ಚಾಕ್ ಆಯ್ಕೆ ಮಾಡುವುದು ಬಹಳ ಮುಖ್ಯ. ಬಿಳಿ ಅಥವಾ ಲೈಟ್ ಬಟ್ಟೆಗಳಿಗೆ ನೀಲಿ, ಗುಲಾಬಿ, ಹಳದಿ ಬಣ್ಣದ ಚಾಕ್ ಮತ್ತು ಕಪ್ಪು ಅಥವಾ ಗಾಢ ಬಟ್ಟೆಗಳಿಗೆ ಬಿಳಿ, ಹಳದಿ ಬಣ್ಣದ ಚಾಕ್ಗಳನ್ನು ಉಪಯೋಗಿಸಬೇಕು. ಯಾವಾಗಲೂ ಬಟ್ಟೆಯ ಒಂದು ಸಣ್ಣ ಭಾಗದಲ್ಲಿ ಮೊದಲು ಪರೀಕ್ಷಿಸಿ ನಂತರ ಬಳಸಬೇಕು. ಟೈಲರ್ಸ್ ಚಾಕ್ ಬಳಸುವ ಸರಿಯಾದ ವಿಧಾನ. ಬಟ್ಟೆಯನ್ನು ಸಮತಟ್ಟಾಗಿ ಹಾಸಿ, ಸ್ಕೇಲ್ ಬಳಸಿ ಗುರುತು ಹಾಕಿ. ಹೆಚ್ಚು ಒತ್ತಡ ಹಾಕಬೇಡಿ. ತೆಳುವಾದ ರೇಖೆ ಮಾತ್ರ ಹಾಕಿ. ಪ್ಯಾಟರ್ನ್ ಮುಗಿದ ನಂತರ ಅನಗತ್ಯ ಗುರುತುಗಳನ್ನು ಬ್ರಷ್ ಮಾಡಿ. ಕೆಲಸ ಮುಗಿದ ನಂತರ ಚಾಕ್ ಅನ್ನು ಡಬ್ಬಿಯಲ್ಲಿ ಇಡಿ. ಇದರಿಂದ ಇದು ಮುರಿಯುವುದಿಲ್ಲ. ಸಾಮಾನ್ಯ ತಪ್ಪುಗಳು. ಬಹಳಷ್ಟು ಹೊಸಬರು ಮಾಡುವ ತಪ್ಪುಗಳು. ತುಂಬಾ ಗಟ್ಟಿಯಾಗಿ ಒತ್ತಿ ಬರೆಯುವುದು, ತಪ್ಪು ಬಣ್ಣದ ಚಾಕ್ ಬಳಸುವುದು, ಮೊದಲು ಪರೀಕ್ಷಿಸದೆ ದುಬಾರಿ ಬಟ್ಟೆಯಲ್ಲಿ ಬಳಸುವುದು, ಸಾಮಾನ್ಯ ಶಾಲೆಯ ಚಾಕ್ ಬಳಸುವುದು, ಗುರುತುಗಳನ್ನು ತಕ್ಷಣ ಅಳಿಸದೆ ಬಿಡುವುದು. ಈ ತಪ್ಪುಗಳನ್ನು ತಪ್ಪಿಸಿದರೆ ನಿಮ್ಮ ಕೆಲಸ ಇನ್ನಷ್ಟು ವೃತ್ತಿಪರ ಆಗುತ್ತದೆ. ಮುಖ್ಯ ಸಲಹೆಗಳು. ಯಾವಾಗಲೂ ಉತ್ತಮ ಗುಣಮಟ್ಟದ ಟೈಲರ್ಸ್ ಚಾಕ್ ಖರೀದಿಸಿ. ತೇವವಾದ ಸ್ಥಳದಲ್ಲಿ ಇಡಬೇಡಿ.
ಮಕ್ಕಳ ಕೈಗೆ ಸಿಗದಂತೆ ಇಡಿ. ಒಂದೇ ಸಮಯದಲ್ಲಿ 2 ಅಥವಾ 3 ಬಣ್ಣದ ಚಾಕ್ ಇಟ್ಟುಕೊಳ್ಳಿ. ದುಬಾರಿ ಬಟ್ಟೆಯಲ್ಲಿ ಮೊದಲು ಒಂದು ಭಾಗದಲ್ಲಿ ಪರೀಕ್ಷಿಸಿದ ನಂತರ ಮಾತ್ರ ಬಳಸಿ. ಇಂದಿನ ಪ್ರಶ್ನೆ: ಟೈಲರ್ ಚಾಕ್ ಅನ್ನು ಮುಖ್ಯವಾಗಿ ಯಾವುದಕ್ಕಾಗಿ ಬಳಸಲಾಗುತ್ತದೆ? ಎ. ಬಟ್ಟೆ ಕತ್ತರಿಸಲು. ಬಿ. ಬಟ್ಟೆಯ ಮೇಲೆ ತಾತ್ಕಾಲಿಕ ಗುರುತು ಹಾಕಲು. ಸಿ. ದಾರ ಕತ್ತರಿಸಲು. ಡಿ. ಬಟ್ಟೆ ತೊಳೆಯಲು. ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂದಿನ ಪಾಠದಲ್ಲಿ ನಾವು ಟೈಲರ್ ಚಾಕ್ ಎಂದರೇನು, ಅದು ಹೊಲಿಗೆಯಲ್ಲಿ ಏಕೆ ಮುಖ್ಯ, ಅದರ ವಿಧಗಳು, ಉಪಯೋಗಗಳು, ಯಾವ ಬಟ್ಟೆಗೆ ಯಾವ ಬಣ್ಣದ ಚಾಕ್ ಬಳಸಬೇಕು, ಟೈಲರ್ ಚಾಕ್ ಅನ್ನು ಸರಿಯಾಗಿ ಬಳಸುವ ವಿಧಾನ, ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಹಾಗೂ ಅವುಗಳನ್ನು ತಪ್ಪಿಸುವ ಸಲಹೆಗಳು ಎಂಬ ಎಲ್ಲ ಪ್ರಮುಖ ವಿಷಯಗಳನ್ನು ತಿಳಿದುಕೊಂಡೆವು. ಈ ಮಾಹಿತಿಗಳು ನಿಮ್ಮ ಹೊಲಿಗೆಯನ್ನು ಇನ್ನಷ್ಟು ನಿಖರ, ಸ್ವಚ್ಛ ಮತ್ತು ವೃತ್ತಿಪರರಾಗಿಸಲು ಖಂಡಿತ ಸಹಾಯ ಮಾಡುತ್ತದೆ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಲಿಗೆಗೆ ಸಂಬಂಧಿಸಿದ ಹೊಸ ವಿಡಿಯೋಗಳನ್ನು ತಪ್ಪದೇ ನೋಡಲು ರಮ್ಯಾ ಮನೆ ವಸ್ತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಹೊಲಿಗೆ ಉಪಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.